ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದುಬಿಟ್ಟು ಬೆಳಗ್ಗೆ 7:30 ಆಗಿದೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವಾಗ ಇನ್ನು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ, ಮತ್ತು ಅಡುಗೆ ಕೆಲಸ ಮಾಡಬೇಕು. ಇವಾಗ ಅಡುಗೆಗೆ ಇವತ್ತು ಚಪಾತಿ, ಬೆಂಡೆಕಾಯಿ ಪಲ್ಯ ಮತ್ತು ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗನ್ನು ಹಾಗೆ ಶುರು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ಅಡುಗೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ವ್ಲಾಗನ್ನು ಶುರು ಮಾಡ್ತೀನಿ. ಬನ್ನಿ, ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಗಗನು, ಓ ಏನು ಮಾಡಕ್ಕುಂತೀರಿ? ಏನು ಮಾಡಕತ್ತೀರಿ? ಆಟ ಆಡಕತ್ತೀರಿ? ವಾತಾವರಣ ಅಂತೂ ಫುಲ್ ಮಳೆ. ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗಿದೆ ಮಳೆ. 3 ದಿನದಿಂದ ಕಂಟಿನ್ಯೂ ಆಗಿ ಮಳೆ ಹಾಗೆ ಬರ್ತಾಯಿದೆ. ನಿನ್ನ ನೈಟೂ ಹಾಗೆ ಬೆಳಗ್ಗೆವರೆಗೂ ಮಳೆ ಇತ್ತು. ಇವಾಗ ಒಂದು ಸ್ವಲ್ಪ ಕಂಟ್ರೋಲ್ ಆಗಿದೆ. ನಾನು ಬೆಂಡೆಕಾಯಿನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಫಸ್ಟು ನೋಡ್ತಿರ್ಬೋದು, ಆ ಕಡೆ ಸೈಡು ನಾನು ಬೆಂಡೆಕಾಯಿನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಮತ್ತು ಮೆಣಸಿನ ಕಾಳನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಈ 3 ನೀಟಾಗಿ ಫ್ರೈ ಆಗಬೇಕು. ಇದಾದ ನಂತರ ಒಂದು 4ರಿಂದ 5 ಒಣಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ನೆಕ್ಸ್ಟು ಇದಾದ ನಂತರ ಒಂದು ಹಾಫ್ ಇಂಚಷ್ಟು ಅಲ್ಲ ಮತ್ತು ಜೀರಿಗೆ ಮತ್ತು ಒಂದು 4ರಿಂದ 5 ಕಾಳಷ್ಟೇ ಮೆಂತ್ಯನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟನ್ನು ಮಸಾಲೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡೋದಕ್ಕೋಸ್ಕರ. ಇದಷ್ಟು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದು ತಣ್ಣಗಾದ ನಂತರ ಮಿಕ್ಸಿ ಮಾಡ್ಕೊತೀನಿ. ನೆಕ್ಸ್ಟು ಅದೇ ಬಾಣಲೆಗೆ ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡು ಕರಿಬೇವನ್ನು ಹಾಕ್ತೀನಿ. ನೆಕ್ಸ್ಟು ಇದಾದ ನಂತರ ಒಂದು ಈರುಳ್ಳಿನ ಹಾಕ್ತೀನಿ. ಇದಾದ ನಂತರ ನಾನು ಸ್ವಲ್ಪನೇ ಉಪ್ಪು ಹಾಕ್ತೀನಿ, ಈರುಳ್ಳಿ ಬೇಗ ಫ್ರೈ ಆಗಲಿ ಅಂತೇಳಿ ಸ್ವಲ್ಪನೇ ಉಪ್ಪನ್ನು ಹಾಕಿಬಿಟ್ಟು ನೆಕ್ಸ್ಟು ಇದಕ್ಕೆ ಒಂದು ಟೊಮೊಟೊನ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ಥರ. ಇದಾದ ನಂತರ ನಾನಿವಾಗ ಖಾರದ ಪುಡಿನ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋರಿದ್ದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಿದ್ದರೆ ಕಡಿಮೆನೂ ಹಾಕ್ಕೋಬೋದು. ನಾನಿವಾಗ ಖಾರದ ಪುಡಿ ಹಾಕಿದ ನಂತರ ನೆಕ್ಸ್ಟು ಇದಕ್ಕೆ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದ ನಂತರ ರುಬ್ಬಿರ್ತಕ್ಕಂತಹ ಮಸಾಲೆನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಪಲ್ಯಗೆ. ಇವಾಗ ಇದನ್ನು ಸಹ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಚಪಾತಿ ಮತ್ತು ರೈಸ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಒಂದು ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ. ಖಾರ ಉಪ್ಪು ನೀವು ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಸ್ವಲ್ಪ ಮಸಾಲೆನ ಹಾಕಿಬಿಟ್ಟು ಒಂದು 5 ನಿಮಿಷ ಕುದಿಸಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಮುಂಚೆನೇ ಆಲ್ರೆಡಿ ಚಪಾತಿ ಹಿಟ್ಟನ್ನು ನಾನು ಕಲಿಸ್ಬಿಟ್ಟು ಇಟ್ಟಿದ್ದೆ. ಇವಾಗ ಚಪಾತಿನೂ ಮಾಡಿದ್ದಾಯಿತು ಮತ್ತು ರೈಸೂ ಮಾಡಿದ್ದೀನಿ. ಜೊತೆಗೆ ಬೆಂಡೆಕಾಯಿ ಪಲ್ಯನೂ ರೆಡಿಯಾಗಿದೆ. ಇನ್ನು ಮಾಮನವರು ಊಟಕ್ಕೆ ಬಂದಿಲ್ಲ. ಅವರು ಬರೋಷ್ಟರಲ್ಲಿ ನಾನು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಬಟ್ಟೆನೂ ತೊಳೆದಾಕ್ಬಿಡ್ತೀನಿ. ನಿನ್ನೆ ನಾನು ಬಟ್ಟೆ ತೊಳೆದಿರಲಿಲ್ಲ, ಮಳೆ ಬರ್ತಿರೋದ್ರಿಂದ ಆರೋದಿಲ್ಲ ಅಂತೇಳಿ ತೊಳೆದಿರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಮಳೆ ಇರಲಿಲ್ವಲ್ವ, ಬೇಗನೆ ಬಟ್ಟೆನ ತೊಳೆದಾಕಿದ್ದೀನಿ. ನೋಡಿ, ಮಳೆ ಬರ್ತಿರೋದ್ರಿಂದ 3-4 ದಿನ ಬಿಸಿಲೇ ಬಂದಿರಲಿಲ್ಲ. ಇವತ್ತು ನೋಡಿ ಎಷ್ಟು ಜೋರು ಬಿಸಿಲು ಬಿದ್ದಿದೆ. ನೋಡಿ, ಇಷ್ಟೊಂದು ಬಿಸಿಲು ಬಿದ್ದಿದೆ. ಇವತ್ತು ಚೆನ್ನಾಗಿ ಬಟ್ಟೆ ಆರುತ್ತೆ ಅಂತಲೇ ಹೇಳ್ಬೋದು. ಇಷ್ಟೊತ್ತಿನ ತನಕ ಮಲಗಿದ್ದ ಇವನು ಈಗ ಎದ್ದಿದ್ದಾನೆ. ನಾನು ಮನೆ ಕೆಲಸ ಮಾಡ್ತಾ ಇದ್ನಲ್ವ, ಹಾಗಾಗಿ ಅಕ್ಕ ಅಂಗಡಿಗೆ ಬಂದಿದ್ದರು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ. ಇದನ್ನು ಕಸ್ಟಮರು ನಿನ್ನೆ ಕೊಟ್ಟೋಗಿದ್ರು. ಯಾವುದೋ ಫಂಕ್ಷನ್ ಇದೆ ಬೇಗ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಹಾಕೋಗಿದ್ರು. ಆಯಿತು ಅಂತೇಳಿ ಇಸ್ಕೊಂಡಿದ್ರು ಅಕ್ಕ. ನೋಡಿ, ಈ ರೀತಿ ಡಿಸೈನನ್ನು ಹೇಳೋಗಿದ್ರು. ಅವ್ರು ಯಾವ ರೀತಿ ಹೇಳಿದಾರೋ ಆ ರೀತಿ ಡಿಸೈನನ್ನು ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ಗೆ. ನೋಡಿ,
ಫ್ರಂಟಲ್ಲಿ ಲೇಸನ್ನು ಇಟ್ಟಿದ್ದಾರೆ. ಇನ್ನೂ ಒಂದು ಬ್ಲೌಸು ಇದೆ, ಅದು ಸುಮ್ಮನೆ ಪ್ಲೇನ್ ಬ್ಲೌಸು, ಹಾಗೆ ಏನು ಡಿಸೈನ್ ಇಲ್ಲ ಏನಿಲ್ಲ, ನಾರ್ಮಲ್ ಪತ್ಲಾ ಸ್ಯಾರಿ ಇದು ಬ್ಲೌಸ್ ಇದು. ಹಾಗಾಗಿ ಈ ರೀತಿ ಸ್ಟಿಚ್ ಮಾಡಿದ್ದಾರೆ. ಇನ್ನೂ 2 ಚೂಡಿ ಟಾಪನ್ನು ಸ್ಟಿಚ್ ಮಾಡಿದ್ದಾರೆ. ಪ್ಯಾಂಟ್ ಇನ್ನೂ ಸ್ಟಿಚ್ ಮಾಡಿಲ್ಲ, ಅದು ಆಲ್ರೆಡಿ ಫ್ರಂಟಲ್ಲಿ ಡಿಸೈನ್ ಬಂದಿತ್ತು. ಅದನ್ನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಸ್ಟಿಚ್ ಮಾಡಿದ್ದಾರೆ ಅಂತೇಳಿ. ನೋಡಿ, ಇದು ಫ್ರಂಟಲ್ಲಿ ಡಿಸೈನ್ ಆಲ್ರೆಡಿ ನೆಕ್ಗೆ ಈ ರೀತಿ ಬಂದಿತ್ತು. ಆ ಶೇಪ್ ಯಾವ ರೀತಿ ಇದೆಯೋ ಆ ರೀತಿನೇ ಕಟ್ ಮಾಡಿಕೊಂಡು ಈ 2 ಚೂಡಿ ಟಾಪನ್ನು ಸ್ಟಿಚ್ ಮಾಡಿದ್ದಾರೆ. ಪ್ಯಾಂಟ್ ಇನ್ನು ಇವತ್ತು ಸ್ಟಿಚ್ ಮಾಡ್ತಾರೆ. ಇವತ್ತು ಮನೆ ಕೆಲಸ ಎಲ್ಲನೂ ಮುಗಿಸ್ಕೊಂಡು ಪಾರ್ಲರಿಗೆ ಬರುವಷ್ಟರಲ್ಲಿ ಟೈಮ್ ಬಂದುಬಿಟ್ಟು 10:30 ಆಗಿತ್ತು. ಮತ್ತು ಇವಾಗಿಂದ ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೂ ಕಸ್ಟಮರ್ಸು ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು. ಇನ್ನೇನು ಸ್ಕೂಲು ಕಾಲೇಜು ಸ್ಟಾರ್ಟ್ ಆಯ್ತಲ್ವ, ಹೇರ್ ಕಟ್ಟಿಗಾಗಿರ್ಬೋದು, ಐಬ್ರೋಕ್ಕಾಗಿರ್ಬೋದು ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ ಅಂತಲೇ ಹೇಳ್ಬೋದು. ಹಾಸ್ಟೆಲ್ಗೆ ಹೋಗ್ತಕ್ಕಂತಹ ಹುಡುಗಿರು ಹೇರ್ ಕಟ್ಟಿಗೆ ಜಾಸ್ತಿನೇ ಬರ್ತಾರೆ. ಸ್ಮಾಲ್ ಗರ್ಲ್ಸ್ ಆದರೆ ಬೇಬಿ ಹೇರ್ ಕಟ್ಟಿಗೂ ಜಾಸ್ತಿನೇ ಬರ್ತಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳೋದಾದರೆ ಅಂಗಡಿಗೆ ಬಂದರೆ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಪಾರ್ಲರ್ ಕಸ್ಟಮರ್ಸ್ ಇದ್ದಾಗ ಅವ್ರನ್ನ ಅಟೆಂಡ್ ಮಾಡ್ತೀನಿ. ಇಲ್ಲ ಈ ಕೆಲಸ ಇಲ್ಲ ಅಂದರೆ ಅಕ್ಕ ಸ್ಟಿಚ್ ಮಾಡಿಟ್ಟಿರ್ತಾರಲ್ವ ಆ ಬ್ಲೌಸ್ಗೆ ಹುಕ್ಸ್ ಹಾಕೋದಾಗಿರ್ಬೋದು, ಇಲ್ಲ ಹಿಂದ್ಗಡೆ ಬೀಡ್ಸ್ ಆಗಿರ್ಬೋದು, ಮಣಿ ಈ ರೀತಿ ಏನಾದರೂ ಹಾಕೋದಿರುತ್ತೆ. ಮತ್ತು ಇಲ್ಲ ಅಕ್ಕ ಏನಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಮಕ್ಕಳನ್ನಾದರೂ ಕರ್ಕೊಂಡಿರ್ತೀವಿ. ಬಟ್ ಈ ರೀತಿ ಏನಾದರೂ ಕೆಲಸ ಅಂತೂ ಇದ್ದೇ ಇರುತ್ತೆ. ನೋಡ್ತಿರ್ಬೋದು ಅಂಗಡಿಲೂ ಎಲ್ಲ ಸ್ಟೇಷ್ನರಿ ಐಟಮ್ಸ್ ಎಲ್ಲ ಆಲ್ಮೋಸ್ಟು ಖಾಲಿ ಆಗೋದಕ್ಕೆ ಬಂದಿದೆ. ನೋಡಬೇಕು ಯಾವಾಗ ಟೈಮ್ ಸಿಗುತ್ತೋ ಆವಾಗ ತರಬೇಕು. ಇವಾಗಂತೂ ಒಂದು ಸ್ವಲ್ಪನೂ ಟೈಮ್ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ಟೈಮ್ ಫ್ರೀ ಮಾಡಿಕೊಂಡು ಹೋಗಿ ಬರಬೇಕು ಅವ್ನ ತರೋಕ್ಕೂ. ಮತ್ತು ಬಟ್ಟೆನೂ ಆಲ್ಮೋಸ್ಟು ಖಾಲಿಯಾಗಿದೆ, ಅವನ್ನೂ ತರೋದಕ್ಕೆ ಹೋಗಬೇಕು. ಎರಡೂ ಎಟ್ ಎ ಟೈಮೇ ಒಂದು ಸರಿ ಅದಕ್ಕೆ ಒಂದು ಸರಿ ಇದಕ್ಕೆ ಅಂತೇಳಿ ಹೋಗೋದಿಲ್ಲ. ಒಂದೇ ದಿನವೇ ಸ್ಟೇಷ್ನರಿ ಐಟಮ್ಸ್ ಆಗಿರ್ಬೋದು ಮತ್ತು ಬಟ್ಟೆನೂ ಎಟ್ ಎ ಟೈಮ್ಗೆ ಹಾಕ್ಕೊಂಡು ಬರ್ತೀವಿ. ಇವಾಗ ಇವ್ರದ್ದು ಐಬ್ರೋ ಮಾಡ್ತಿದ್ದೀನಲ್ವ, ಇವ್ರದ್ದು ಕಂಪ್ಲೀಟ್ ಆದಮೇಲೆ ನೋಡ್ತಿರ್ಬೋದು ಹಿಂದ್ಗಡೆ ಕಸ್ಟಮರೂ ವೇಟ್ ಮಾಡ್ತಾ ಇದ್ದಾರೆ. ಇವಾಗ ಬೇಗ ಮುಗಿಸಿ ಕಳಿಸ್ಬಿಡ್ತೀನಿ. ಯಾಕಂದರೆ ಹಳ್ಳಿಯಿಂದ ಬಂದಿರೋದು, ಮತ್ತು ಬಸ್ ಬಂದರೆ ಮಿಸ್ ಮಾಡಿಕೊಂಡ್ರೆ ಲೇಟ್ ಆಗುತ್ತೆ ಹೋಗೋದು ಅಂತ ಹೇಳ್ತಾ ಮಾತಾಡ್ತಾ ಕೂತಿದ್ರು. ಆಯಿತು ಅಂತೇಳಿ ನಾನು ಬೇಗನೆ ಮಾಡ್ತಾಯಿದ್ದೀನಿ. ಈಗ ಇವ್ರದ್ದೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತು ನೆಕ್ಸ್ಟು ನೋಡಿ ಮತ್ತೆ ಐಬ್ರೋ ಮಾಡಿಸ್ಕೊಳ್ಳಿಕ್ಕೆ ಕಸ್ಟಮರ್ ಬಂದಿದ್ದರು, ಅವರನ್ನು ಸಹ ಇವಾಗ ಅಟೆಂಡ್ ಮಾಡ್ತಾಯಿದ್ದೀನಿ. ಇವರು ಯಾವಾಗ್ಲೂ ನನಗೆ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಯಾವಾಗಲಾದ್ರೂ ನನ್ನ ಹತ್ರನೇ ಐಬ್ರೋ ಮಾಡಿಸ್ಕೋತಾರೆ. ನಾನು ಯಾವಾಗ ಪಾರ್ಲರ್ ಇಟ್ಟಿದ್ದೀನೋ ಆವಾಗಿಂದನೂ ಸಹ ನನ್ನ ಹತ್ರನೇ ಬರ್ತಾರೆ ಅಂತಲೇ ಹೇಳ್ಬೋದು. ಅಕ್ಕ ನೀವು ಶೇಪ್ ಚೆನ್ನಾಗಿ ಕೊಡ್ತೀರಾ, ನನಗೆ ಬೇರೆ ಕಡೆ ಎಲ್ಲೂ ಅಡ್ಜಸ್ಟ್ ಆಗೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ನಾನು ಹಾಗೆ ಹೌದಾ ಅಂತೇಳಿ ಮಾತಾಡ್ತಾ ಇವ್ರದ್ದು ಸಹ ಐಬ್ರೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇವಾಗ ಇವ್ರದ್ದು ಸಹ ಬೇಗನೆ ಮುಗಿಸ್ಬಿಡ್ತೀನಿ. ಇವರು ಸಹ ಹಳ್ಳಿಯಿಂದ ಬಂದಿರತಕ್ಕಂಥ ಕಸ್ಟಮರು, ಹಾಗಾಗಿ ಇವ್ರದ್ದು ಸಹ ಬೇಗನೆ ಮುಗಿಸಿ ಕಳಿಸ್ಬಿಡ್ತೀನಿ. ಇವತ್ತು ಸಂಜೆವರೆಗೂ ಕಸ್ಟಮರು ಜಾಸ್ತಿ ಇದ್ದರು ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹರ್ಷನ್ ಇವತ್ತು ಆಂಟಿ ಮನೆಗೇ ಕಳಿಸ್ಬಿಟ್ಟಿದ್ದೆ ಅವನನ್ನು. ಮತ್ತು ಇಲ್ಲಿ ಅಂಗಡೀಲಿ ಕಿತ್ತೋದು ಅದನ್ನೇ ಮಾಡ್ತಾನೆ ಅಂತೇಳಿ ಅವನನ್ನು ಕಳಿಸಿದ್ದೆ. ಅವನನ್ನು ಇವಾಗ ಹೋಗಿ ಕರ್ಕೊಂಬರಬೇಕು. ಬೆಳಗ್ಗೆನೇ ಹರ್ಷ ಆಂಟಿ ಮನೆಗೆ ಹೋಗಿದ್ದ, ಅವನು ಇವಾಗ ಬಂದಿದ್ದಾನೆ. ಅಕ್ಕ ಬ್ಲೌಸನ್ನು ಕಟ್ ಮಾಡೋದಿದೆ ಅಂತೇಳಿ ಅಲ್ಲಿ ಇಟ್ಟಿದ್ದಾರೆ, ನೋಡ್ತಿರ್ಬೋದು ಹಿಂದ್ಗಡೆ. ಇವತ್ತಿನ ಲಾಗ್ ಇಷ್ಟೇ. ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.